ದಿನಕ್ಕಾಗಿ ಕಾಯುತ್ತಿರುವುದು ಕೇವಲ ವಾರಗಳು ಅಲ್ಲ, 20 ವರ್ಷಗಳ ದೀರ್ಘಕಾಲ. ಆ 20 ವರ್ಷಗಳಲ್ಲಿ ಅನೇಕ ಕಷ್ಟಗಳು ಎದುರಾದವು. ಕೇಳಿದ ಮೊನಚು ಮಾತುಗಳಿಗೆ ಲೆಕ್ಕವೇ ಇರಲಿಲ್ಲ. ಆದರೆ ಅವಳು ಎಂದೂ ಕನಸು ಕಾಣುವುದನ್ನ ಬಿಟ್ಟಿರಲಿಲ್ಲ. ಈ 20 ವರ್ಷಗಳಲ್ಲಿ ಎಷ್ಟೋ ಪ್ರಯತ್ನಗಳು ನಡೆದಿದ್ದವು. ಪ್ರತಿ ಬಾರಿಗೂ ಹೊಸ ನಿರೀಕ್ಷೆ, ಹೊಸ ಆಸೆ, ಆದರೆ ಪ್ರತಿ ಬಾರಿ ನೋವು ಮತ್ತು ಬೇಸರ. ಇದು ಸುಲಭ ಪ್ರಯತ್ನವಂತೂ ಖಂಡಿತವಾಗಿಯೂ ಆಗಿರಲಿಲ್ಲ. ವಿವಿಧ ಚಿಕಿತ್ಸೆಗಳು ನಡೆದವು. ಆಸೆಗಳನ್ನು ಕಟ್ಟಿಕೊಂಡರು, ದುಃಖವನ್ನ ಅನುಭವಿಸಿದರು. ಹೆಣ್ಣು ತಾನು ತಾಯಿ ಆಗಬೇಕೆಂದು ಸಂಕಲ್ಪಿಸುವ ಕ್ಷಣದಿಂದ ಅವಳಲ್ಲಿ ಹುಟ್ಟುವ ವಿಶೇಷ ಶಕ್ತಿ ನಿಜಕ್ಕೂ ಅಮೋಘ. ಒಂದು ದಿನ UPT ಪಾಸಿಟಿವ್ ಕಿಟ್ ಹಿಡಿದು ಬಹಳ ಭಯದಿಂದ, ಆತಂಕದಿಂದ ಬಂದಿದ್ರು. ಆ ದಿನದಿಂದ ಇಂದಿನವರೆಗೆ ಅವರ ದಾರಿ ನಾನು ಕಂಡಂತೆ ಬಹಳ ಕಠಿಣವಾಗಿತ್ತು. ಸಮಸ್ಯೆಗಳು ಒಂದರ ಮೇಲೊಂದು. ವಯಸ್ಸು 41 ಆಗಿರುವುದರಿಂದ ಮಧುಮೇಹ ಕಾಯಿಲೆ ಈಗಾಗಲೇ ಮನೆ ಮಾಡಿತ್ತು. ಇನ್ನು BP ಕಾಯಿಲೆ ಬಾರದಿರಲಿ ಎಂದುಕೊಂಡು ಎಕೋಸ್ಪಿರಿನ್ ಕೊಡೋಣ ಎಂದರೆ ಗರ್ಭಕೋಶದೊಳಗೆ ಸಣ್ಣ ಬ್ಲೀಡಿಂಗ್ ಸಮಸ್ಯೆ. ಈ 2 ಸಮಸ್ಯೆಗಳನ್ನು ಸಮತೋಲನದಲ್ಲಿ ಇಡುವ ಹೊತ್ತಿಗೆ ಹೊಸದೊಂದು ಬಾಧೆ. 5ನೇ ತಿಂಗಳಲ್ಲಿ ಕಿಡ್ನಿ ಕಲ್ಲುಗಳು, ಅದರಿಂದ ತೀವ್ರವಾದ ಹೊಟ್ಟೆ ನೋವು, ಹೆರಿಗೆ ನೋವು ಬಂದಂತೆ ನೋವು. ಅದಕ್ಕೂ ಕೆಲವು ಚಿಕಿತ್ಸೆಗಳು ನಡೆದವು. ಇನ್ನು ಸುಧಾರಿಸೋಣ ಅನ್ನುವಷ್ಟರಲ್ಲಿ ಮತ್ತೆ ಪ್ರೀಟರ್ಮ್ ಲೇಬರ್ ಲಕ್ಷಣಗಳು ಮತ್ತು ಬ್ಲೀಡಿಂಗ್ ಸಮಸ್ಯೆ 7ನೇ ತಿಂಗಳಿನಲ್ಲಿ ಶುರುವಾಯಿತು. ಬ್ಲೀಡಿಂಗ್ಗೆ ವಿಶ್ರಾಂತಿ ಅವಶ್ಯಕ, ಆದರೆ ಶುಗರ್ಗೆ ವ್ಯಾಯಾಮ ಬೇಕು. ಇದೆಂಥ ದ್ವಂದ್ವ ಪರಿಸ್ಥಿತಿ. ನನ್ನ ಮೆಡಿಕಲ್ ವಿದ್ಯೆಯ ಎಲ್ಲ ಸೂತ್ರಗಳನ್ನ ಬಳಸಿದ್ದಾಯಿತು. ಕೊನೆಗೂ ದೇವರು ಕೈ ಬಿಡಲಿಲ್ಲ. ನಾವು ಗೆದ್ದೆವು. ಅದಕ್ಕಾಗಿ ಆ ಒಂದು ನಗುವಿಗಾಗಿ ಮತ್ತು ಆ ಒಂದು ಅಳುವಿಗಾಗಿ. ನನ್ನ ಹೆಸರು ದಿನೇಶ್ ಸುವರ್ಣ ಅಂತ. ನಮ್ಮದು 2 ಹೆಸರು ಜ್ಯೋತಿ. ನಾವು ಮದುವೆಯಾಗಿ 21 ವರ್ಷ ಆಯಿತು. 21 ವರ್ಷದ ನಂತರ ಈಗ ಮಗು ಆಗಿದೆ. ತುಂಬ ಸಂತೋಷದಲ್ಲಿದ್ದೀವಿ. ನಮ್ಮ ಫ್ಯಾಮಿಲಿಯವರು ಕೂಡ ತುಂಬ ಸಂತೋಷದಲ್ಲಿದ್ದಾರೆ. ಈ ಒಂದು ಮಗುವನ್ನು ಪಡಿಬೇಕಾದ್ರೆ ಕಳೆದ 21 ವರ್ಷದಲ್ಲಿ ಸುಮಾರು 14ರಿಂದ 15 ವರ್ಷ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನೆಲ್ಲ ತಗೊಂಡು ಪ್ರಯತ್ನ ಮಾಡಿದ್ದೀವಿ. ಆದರೆ ಫಲಿತಾಂಶ ಬಂದಿರಲಿಲ್ಲ. ಇವಾಗ ದೇವರು ಅದನ್ನು ಮಗುವನ್ನು ಕರುಣಿಸಿದರೆ ಇವರು ಕನ್ಸೀವ್ ಆಗಿರುವ ಬಗ್ಗೆ ಬಂತು. ಹಾಗೆ ಡಾಕ್ಟರ್ ಅಶ್ವಿನ್ ಉದ್ಯಾವರವರ ಅಲ್ಲಿಗೆ ಹೋಗಿ ಕನ್ಸಲ್ಟ್ ಮಾಡಿದಾಗ ಅವರು ನೇರವಾಗಿ ಬೆನಕ ಇಲ್ಲಿಗೆ ಅಂಕಿತಾ ಮೇಡಮ್ ಅವರಿಗೆ ರೆಫರ್ ಮಾಡಿದರು. ಇಲ್ಲಿ ಬಂದು ಅವ್ರನ್ನ ಕನ್ಸಲ್ಟ್ ಮಾಡಿದ ನಂತರ ಅವರು ಕನ್ಫರ್ಮ್ ಮಾಡಿ ಆನಂತರ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನೆಲ್ಲ ಕೊಟ್ಟು ಪದೇ ಪದೇ ನಮಗೆ ಬೇಕಾದ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಈಗ ಮಗುವಾದ ನಂತರ ಅಂತೂ ಅದರ ಮಧ್ಯದಲ್ಲಿ ತುಂಬ 2-3 ಸಲ ಸಮಸ್ಯೆ ಆಯಿತು. ಸ್ಟೋನಿನ ಪ್ರಾಬ್ಲಮ್ ಬಂತು. ಅದಕ್ಕೂ ಇಲ್ಲೇ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಪಡ್ಕೊಂಡು ಅದನ್ನೆಲ್ಲ ದಾಟಿ ಈಗ ಮೊನ್ನೆ ಡೆಲಿವರಿ ಆಗಿದೆ. ಗಂಡು ಮಗು ಡೆಲಿವರಿ ಆಗಿದೆ. ಮೇಡಮ್ ಅವರು ನನಗೆ ಎಲ್ಲ ರೀತಿಯ ಅವರ ಮಾರ್ಗದರ್ಶನ ಮತ್ತು ಚಿಕಿತ್ಸೆ ಎಲ್ಲ ತುಂಬ ಖುಷಿಯನ್ನು ಕೊಟ್ಟಿದೆ. ಒಟ್ಟು ಈ ಆಸ್ಪತ್ರೆ ಕೂಡ ನಮಗೆ ತುಂಬ ಹಿಡಿಸಿದೆ. ಮತ್ತು ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಸಿಬ್ಬಂದಿ, ಡಾಕ್ಟರ್ಸ್ ಎಲ್ಲರೂ ನಮಗೆ ಒಂದು ಒಳ್ಳೆಯ ಒಂದು ಮನಸ್ಸಿಗೆ ತುಂಬ ಹಿಡಿಸಿದ್ದಾರೆ. ಸಂತೋಷ ಆಗಿದೆ ಅವರ ಚಿಕಿತ್ಸೆ ಮತ್ತು ಸೇವೆಯಿಂದ. ನಮಗೆ ಈ ಆಸ್ಪತ್ರೆಗೆ ಬಂದ ನಂತರ ನಾವು ಪಡ್ಕೊಂಡ ಅನುಭವ ಮತ್ತು ಇಲ್ಲಿನ ಬಗ್ಗೆ ನಮಗೆ ತುಂಬ ಗೌರವ ಭಾವನೆ ಇದೆ. ಇಲ್ಲಿನ ಸೇವೆ, ವೈದ್ಯರ ಸೇವೆ ಮತ್ತು ಸಿಬ್ಬಂದಿಯ ಸೇವೆ ಬಗ್ಗೆ. ಬಹುಶಃ ಇಲ್ಲಿ ಯಾರು ಕೂಡ ಬಂದರೂ ಕೂಡ ಅವರಿಗೆ ಒಳ್ಳೆ ರೀತಿಯ ಒಂದು ಚಿಕಿತ್ಸೆ ಸಿಗ್ತದೆ ಅನ್ನುವಂಥದ್ದು ನಾವು ಇತರರಿಗೂ ಹೇಳಲಿಕ್ಕೆ ನಮಗೆ ಒಂದು ಧೈರ್ಯ ಬಂದಿದೆ. ಹಾಗಾಗಿ ಇನ್ನು ಯಾರಾದರೂ ಕೇಳಿದರೂ ಕೂಡ ನಾವು ಅವರನ್ನು ಇಲ್ಲಿನ ವ್ಯವಸ್ಥೆ ಬಗ್ಗೆ, ಇಲ್ಲಿನ ಒಂದು ಚಿಕಿತ್ಸಾ ವ್ಯವಸ್ಥೆ ಮತ್ತು ವೈದ್ಯರ ಸೇವೆ ಬಗ್ಗೆ ನಾವು ಅವರನ್ನು ಖಂಡಿತವಾಗಲೂ ಇಲ್ಲಿ ಕಳಿಸ್ಕೊಡ್ಲಿಕ್ಕೆ ಅಥವಾ ಶಿಫಾರಸನ್ನು ಮಾಡ್ತೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅಷ್ಟು ಒಳ್ಳೆಯ ವ್ಯವಸ್ಥೆ ಇದೆ ಇಲ್ಲಿ.